ಹಾಯ್ ಹಲೋ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾವು ಎಲ್ಲೋಗ್ತಿದ್ದೀವಿ ಅಂತ ಹೇಳೋಣ. ಇವತ್ತು ನಾವು ಬಲಮುರಿಗೆ ಹೋಗ್ತಿದ್ದೀವಿ. ಹಾಗೆ ವಿಡಿಯೋನ ನೋಡಿ ಆಯಿತಾ? ಹಾಯ್ ಹಲೋ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಲಮುರಿಗೆ ಹೋಗ್ತಾಯಿದ್ದೀನಿ. ನೋಡಿ, ಇದು ಏನಂತಾರೆ ಇದನ್ನು, ATV ರೈಡ್ ಅದು ಕೂಡ ಇದೆ ಇಲ್ಲಿ. ಇಂಟ್ರೆಸ್ಟ್ ಇರೋರು ಹೋಗ್ಬೋದು, ಹೋಗ್ತಾ ಸಿಗುತ್ತೆ. ಬಲಮುರಿಗೆ ಹೋಗೋ ದಾರಿಲಿ ಸಿಗುತ್ತೆ ಇದು. ಎಷ್ಟೊಂದು ಜನ ನೋಡಿರ್ತೀರ ಅನ್ಕೊತೀನಿ, ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ ನಾನು ಹೇಳೋಣ ಅಂತ ವಿಡಿಯೋ ಮಾಡಿದೆ. ಹೋಗ್ತಾ ಜಾಗ ಮಾತ್ರ, ದಾರಿ ಮಾತ್ರ ತುಂಬ ಚೆನ್ನಾಗಿದೆ. ಆ ಕಡೆ ಎಲ್ಲ ಗದ್ದೆ ಐತೆ. ಖುಷಿಯಾಗುತ್ತೆ ನನಗೆ. ಈ ಥರ ಗ್ರೀನರಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಫಸ್ಟಿಂದನೂ ಅಷ್ಟೇ, ಈಗಲೂ ಅಷ್ಟೇ. ಅದಕ್ಕೆ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಮುಂದಕ್ಕೆ ಹೋದ್ವಿ. ತುಂಬ ಖುಷಿಯಲ್ಲಿ ಹೋದ್ವಿ ನೀರಲ್ಲಿ ಆಡೋಣ ಅಂತ. ಯಾಕೆಂದರೆ ತುಂಬ ಬಿಸಿಲಿತ್ತಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ಅಲ್ಲಿ ಹೋದ್ಮೇಲೆ ಮಳೆ ಬಂತು. ಅದೇನೋ ಗೊತ್ತಿಲ್ಲ, ಮಳೆ ಬಂತು. ಬಟ್ ನೀರಲ್ಲಿ ಆಡೋಣ ಅಂತ ತುಂಬ ಖುಷಿಯಿಂದ ಹೋದ್ವಿ. ಬಿಸಿಲಲ್ಲಿ ಸಾಕಾಗಿತ್ತು ನೀರಲ್ಲಿ ಆಡೋಣ ಅಂತ. ನಾವು ಸಲ ಬಲಮುರಿಗೆ ಹೋದಾಗಲೂ ತುಂಬ ನೀರಿರ್ತಿತ್ತು. ಎಷ್ಟು ನೀರು ಇರ್ತಿತ್ತು ಅಂದರೆ ಖುಷಿ ಆಗ್ತಿತ್ತು, ಅಷ್ಟು ನೀರು ಇರ್ತಿತ್ತು. ಬಟ್ ಈ ಸರಿ ಬೇಜಾರಾಯಿತು. ಆಮೇಲೆ ಇವನು ದುಡ್ಡು ಕೊಡಬೇಕು, ಆಯಿತಾ? ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೊಂಡ್ವಿ. ಅವನ್ನ ಕೇಳಿದೆ, ನೀರೈತೇನಪ್ಪಿ ಅಂತ. ಅದಕ್ಕೆ ಅವನು ಕಣಕ್ಕ ಐತೆ ಅಂದ. ನೀರಿದೆ ಅಂತ ಖುಷಿ ಆಗೋದೆ. ಇಲ್ಲಿ ದೇವಸ್ಥಾನ ಇದೆ, ಶಿವನ ದೇವಸ್ಥಾನ ಇದೆ, ಗಣೇಶನ ದೇವಸ್ಥಾನ ಇದೆ, ಎಷ್ಟೊಂದು ದೇವಸ್ಥಾನ ಇದೆ ಅದರೊಳಗಡೆ. ನಾನು ಯಾವತ್ತೂ ದೇವಸ್ಥಾನಕ್ಕೆ ಹೋಗೇ ಇಲ್ಲ. ಯಾಕೆಂದರೆ ನಾನು ಹೋದಾಗಲೆಲ್ಲ ಕ್ಲೋಸೇ ಮಾಡಿರ್ತಾರೆ ಅದನ್ನು. ಯಾರೂ ದೇವಸ್ಥಾನಕ್ಕೆ ಅಂತ ಹೋಗಲ್ಲ, ನೀರಳಾಡೋಕ್ಕೆ, ಫಿಶ್ ತಿನ್ನೋಕ್ಕೆ ಅಂತಲೇ ಹೋಗ್ತಾರೆ. ಸೊ ಅದಕ್ಕೆ ಅಲ್ಲಿ ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ಮುಚ್ತಾರೆ ಅಂತ ಅನ್ಕೋತೀನಿ ನನ್ನ ಪ್ರಕಾರ. ಆಮೇಲೆ ಹೋಗ್ತಾ ಬಲಮುರಿ ಒಳಗೆ ಈ ಥರ ಎಷ್ಟೊಂದು ಅಂಗಡಿ ಸಿಗುತ್ತೆ. ಎಲ್ಲ ನೋಡಿ, ಫಿಶ್ನ ಮ್ಯಾರಿನೇಟ್ ಮಾಡಿಟ್ಟಿರ್ತಾರೆ. ಈ ಥರ ಮುಚ್ಚಿಬಿಟ್ಟು ಫಿಶ್ಶು, ಕ್ರ್ಯಾಬು ನೋಡಿ ಈ ಥರ ಇಟ್ಟಿರ್ತಾರೆ. ವೆರೈಟಿ ಆಫ್ ಫಿಶಸ್ಸು, ಕ್ರ್ಯಾಬು ಅವೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿರ್ತಾರೆ. ನಾವು ಯಾವ್ದು ಕೇಳ್ತೀವೋ ಅದನ್ನು ಫ್ರೈ ಮಾಡಿಬಿಟ್ಟು ಕೊಡ್ತಾರೆ. ಆಮೇಲೆ ಡಿಸಪಾಯಿಂಟ್ ಆಯಿತು ನನಗೆ. ಹೋದರೆ ನೀರೇ ಇಲ್ಲ. ವ್ಯಾವ ಅನ್ನಿಸ್ತು. ತುಂಬ ಖುಷಿಯಿಂದ ಹೋಗಿದ್ವಿ ನೀರಲ್ಲಿ ಆಡೋಣ ಅಂತ. ನೋಡಿ ಎಷ್ಟು ನೀರಿದೆ ಯಪ್ಪ. ಈ ನೀರಲ್ಲಿ ಆಡೋಕ್ಕಲ್ಲ. ನಾವು ಯಾವಾಗಲೂ ಈ ಸೈಡಲ್ಲೇ ಆಟ ಆಡೋದು. ತುಂಬ ಫೋರ್ಸಲ್ಲಿ ಚೆನ್ನಾಗಿರುತ್ತೆ ನೀರು. ಬಟ್ ನೀರು ಇರಲಿಲ್ಲ, ಬೇಜಾರಾಯಿತು. ಬರೀ ಬೇಜಾರಲ್ಲ, ಡಿಸಪಾಯಿಂಟ್ ಆಯಿತು. ನೋಡಿ, ಆ ಸ್ವಲ್ಪ ನೀರಲ್ಲೂ ಬಿದ್ದು ಉಳ್ಳಾಡ್ತಾ ಇದ್ರೆ ಅದು ಅರಿಯ ನೀರಲ್ಲ. ಆ ಥರ ನೀರಲ್ಲಿ ಆಟ ಆಡಬಾರ್ದು, ಅರಿಯ ನೀರಲ್ಲಿ ಆಟ ಆಡಬೇಕಂತೆ. ಅದು ಅಲ್ಲೇ ನಿಂತಿರೋ ನೀರಲ್ಲ, ಅಷ್ಟು ಚೆನ್ನಾಗಿರೋದಿಲ್ಲ. ಬಟ್ ಆ ಸೈಡಲ್ಲಿ ಇತ್ತು ನೀರು. ಅಲ್ಲಿ ಹೋಗೋಕ್ಕೆ ಭಯ. ಲಾಸ್ಟ್ ಇಯರ್ ಏನೋ ಅನೌನ್ಸ್ ಮಾಡಿದ್ರು ತುಂಬ ಜನ ನೀರಲ್ಲಿ ಆ ಕಡೆ ಆಟಾಡ್ತಾಯಿದ್ರು. ನೀರು ಒಂದೇ ಸರಿ ಫೋರ್ಸಿಗೆ ಬಂದ್ಬಿಟ್ಟು ಎಲ್ಲ ಕೊಚ್ಕೊಂಡು ಹೊಟ್ಟೋದ್ರಂತೆ. ಹೋದ್ರಂತೆ ಎಲ್ಲ. ನಾವು ಇದ್ವಿ, ಆದರೆ ವೀಡಿಯೋ ಎಲ್ಲ ಮಾಡ್ತಿರ್ಲಿಲ್ಲ ನಾನು ಅವಾಗ. ಸೊ ನೀರಲ್ಲಿ ಆಡ್ಬೇಕಾದ್ರೆ ಆ ಕಡೆ ಆಡೋದಕ್ಕಿಂತ ಈ ಕಡೆ ಆಡಿ, ಅನೌನ್ಸ್ ಮಾಡಿದ ತಕ್ಷಣ ನೀರಿಂದ ಮೇಲೆ ಬನ್ನಿ. ಇದು ನನ್ನ ಪುಟ್ಟ ಮನವಿ. ನೋಡಿ, ಇಲ್ಲ ಆಡ್ಬೋದಾಗಿತ್ತು, ಬಟ್ ಇಲ್ಲಲ್ಲ, ಆ ಸೈಡ್ ಆಡ್ಬೋದಾಯಿತು ಇಲ್ಲಿ. ಆದರೆ ಯಾವಾಗ ನೀರು ಫೋರ್ಸಾಗಿ ಬಿಡ್ತಾರೋ ಗೊತ್ತಾಗಲ್ಲ. ಸಂಜೆ ಆಗ್ತಾ ಫೋರ್ಸ್ ಆಗುತ್ತೆ ನೀರು. ಸೊ ನೀರಲ್ಲಿ ಆಡ್ಬೇಕಾದ್ರೆ ಹುಷಾರಾಗಿ ಆಡಿ. ಅಲ್ಲೇನಾದರೂ ಅನೌನ್ಸ್ ಮಾಡ್ತಾಯಿದ್ರೆ ದಯವಿಟ್ಟು ಕೇಳಿಸ್ಕೊಂಡು ಆಟ ಆಡಿ ಅಂತ ಹೇಳ್ದೆ. ಅಲ್ಲಿಂದ ಇಲ್ಲಿ ನೀರು ಪಾಸ್ ಆದರೆ ನೋಡೋಕ್ಕೆ ಚೆನ್ನಾಗಿರುತ್ತೆ, ಆಟ ಆಡೋಕ್ಕೆ ಚೆನ್ನಾಗಿರುತ್ತೆ. ಬಟ್ ನೀರು ಅಷ್ಟಿರಲಿಲ್ಲ. ಇಲ್ಲಿ ನೀರು ಬಿಟ್ಬಿಟ್ಟಿದ್ರು. ಈ ಕಡೆ ಮೋಸ್ಟ್ಲಿ ಗದ್ದೆಗಳಿಗೆಲ್ಲ ನೀರು ಬಿಟ್ಟಿದ್ರು ಅನಿಸುತ್ತೆ. ಈ ಚಾನಲಲ್ಲಿ ನೀರು ಹೋಗ್ತಾಯಿತ್ತು, ಬಟ್ ಆ ಕಡೆ ಯಾವುದೇ ನೀರು ಬಿಟ್ಟಿರಲಿಲ್ಲ. ಈ ನೀರು ಅಲ್ಲೊಂದು ಸ್ವಲ್ಪ ಬಿಟ್ಬಿಟ್ಟಿದ್ರೆ ಚೆನ್ನಾಗಿ ಆಡ್ಬೋದಾಗಿತ್ತು. ಇಟ್ಸ್ ಓಕೆ. ನೆಕ್ಸ್ಟ್ ಮಂತ್ ಬಿಡ್ತಾರಂತೆ. ಈ ಮಂತ್ ಎಂಡಿಂಗು, ನೆಕ್ಸ್ಟ್ ಮಂತ್ ಇಂದ ಆ ಕಡೆನೂ ನೀರು ಜಾಸ್ತಿ ಬಿಡ್ತಾರಂತೆ. ಆವಾಗ ಹೋಗಿ ಚೆನ್ನಾಗಿ ಆಟ ಆಡಿ. ಇಲ್ಲಿಂದ ಮೂವ್ ಆಗಿದ ತಕ್ಷಣ ನನಗೆ ಮಳೆ ಬಂತು. ತುಂಬ ಮಳೆ ನೆಂದಿದ್ದಕ್ಕೆ ನನ್ನ ವಾಯ್ಸು ಈ ಥರ ಚೇಂಜ್ ಆಗಿದೆ, ಆಯಿತಾ? ಇದು ನಾನೇ ಮಾತಾಡ್ತಿರೋದು. ವಿಡಿಯೋ ನೋಡಿದ್ರಲ್ಲ, ಎಲ್ಲರೂ ಲೈಕು, ಕಮೆಂಟು, ಹೈಪು ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಯಾರೆಲ್ಲ ಫುಲ್ ವಿಡಿಯೋ ನೋಡಿದ್ರ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ನೇಚರ್ನ ನೋಡಿ ಬಾಯ್ ಹೇಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.